ನಮಸ್ಕಾರ. ಈ 2025ರಲ್ಲಿ ತುಲಾರಾಶಿಯ ಜನರಿಗೆ ಯಾವುದೇ ಪ್ರಮುಖ ಗ್ರಹಗಳ ಸಂಚಲನಗಳು ಏನೆಲ್ಲ ಪರಿಣಾಮಗಳನ್ನು ಬೀರ್ತವೆ ಎಂಬುದರ ಕುರಿತು ತಿಳಿಯಲು ಇಂದಿನ ವಿಡಿಯೋವನ್ನು ನೋಡೋಣ. 2025ರಲ್ಲಿ ಆರ್ಥಿಕ, ವೃತ್ತಿ, ಆರೋಗ್ಯ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರ್ತವೆ. ಇನ್ನು ಗುರುಗ್ರಹ ಗುರು ಮೇ 2025ರವರೆಗೆ ಮೇಷರಾಶಿಯ 7ನೇ ಮನೆಯಲ್ಲಿ ಗುರುಗ್ರಹ ಇರುವುದರಿಂದ ವ್ಯಾಪಾರ ಮತ್ತು ವ್ಯವಹಾರ ಬಂಡವಾಳ ಹೂಡಿಕೆಗಳಲ್ಲಿ ಲಾಭದಾಯಕ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು. ಮೇ 2025ರ ನಂತರ ಗುರು 8ನೇ ಮನೆಗೆ ಅಂದರೆ ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ನಿಧಾನಗತಿ ಲಾಭಗಳು ಅಥವಾ ಅಲ್ಪವಾದ ಆರ್ಥಿಕ ಲಾಭಗಳು ಸಾಧ್ಯವಾಗ್ತವೆ. ಈ ಸಮಯದಲ್ಲಿ ಹೂಡಿಕೆ ಮತ್ತು ಸಂಪತ್ತು ನಿಯಂತ್ರಣಕ್ಕೆ ವಿಶೇಷ ಗಮನವನ್ನು ನೀಡಬೇಕಾಗುತ್ತೆ. ಶನಿಗ್ರಹ 2025ರಲ್ಲಿ ಶನಿ 6ನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಇದ್ದು ಸಾಲದ ಪರಿಶೋಧನೆ ಮತ್ತು ಹೊಸ ಆರ್ಥಿಕ ಯೋಜನೆಗಳಿಗೆ ಅನುಕೂಲಕರ ಸಮಯವಾಗಿದೆ. ಆದರೆ ಶನಿವಾರದಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡುವುದು ಸೂಕ್ತವಾಗಿದೆ. ಇನ್ನು ಶನಿಗ್ರಹವು ಮೀನರಾಶಿಯ 6ನೇ ಮನೆಯಲ್ಲಿ ಇರೋದರಿಂದ ಉದ್ಯೋಗದಲ್ಲಿ ಪ್ರತಿಸ್ಪರ್ಧಿಗಳ ವಿರುದ್ಧ ಗೆಲ್ಲಲು ಮತ್ತು ನಿಮ್ಮ ಕರಿಯರ್ನಲ್ಲಿ ಪ್ರಗತಿಗೆ ಸಹಾಯ ಮಾಡುತ್ತೆ. ನಿಮ್ಮ ಶ್ರೇಷ್ಠ ಪರಿಶ್ರಮ ಮತ್ತು ಶಿಸ್ತು ಮೂಲಕ ಉತ್ತಮ ಪಥವನ್ನು ಕಟ್ಟಿಕೊಳ್ಳಲು ಅವಕಾಶ ಸಿಗಲಿದೆ. ಇನ್ನು ಮಂಗಳ ಗ್ರಹ ಮೇ 2025ರ ನಂತರ ಮಂಗಳ 9ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಬರಬಹುದು. ಕಾರ್ಯಕ್ಷೇತ್ರಗಳಲ್ಲಿ ಬುದ್ಧಿ ಮತ್ತು ಚಟುವಟಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಗುರುಗ್ರಹ ಮೇ 2025ರವರೆಗೆ 7ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ವೈವಾಹಿಕ ಜೀವನವನ್ನು ಶುಭಮಯ ಮತ್ತು ಸಂತೋಷಕರವಾಗಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ನೀವು ಕಳೆಯಬಹುದು. ಇನ್ನು ಶುಕ್ರಗ್ರಹ ಶನಿವಾರದ ನಂತರ ಶುಕ್ರ 11ನೇ ಮನೆಯಲ್ಲಿ ಇರೋದ್ರಿಂದ ಹೊಸ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಸೂಚಿಸುತ್ತೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಸಾಧ್ಯತೆಯೂ ಇದೆ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ಭವಿಷ್ಯಗಳನ್ನು ನೋಡೋದಾದರೆ ರಾಹು ಮತ್ತು ಕೇತು ಮೇ 2025ರವರೆಗೆ 1ನೇ ಮತ್ತು 7ನೇ ಮನೆಗಳಲ್ಲಿ ರಾಹು ಕೇತುಗಳ ಸಂಚಾರವು ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಕೆಲವೊಮ್ಮೆ ಗೊಂದಲ ಮತ್ತು ಅನುಮಾನಗಳನ್ನು ತರುವ ಸಾಧ್ಯತೆ ಇದೆ. ಆದರೆ ಮೇ ನಂತರ ಈ ಕಾಲಕ್ಕಿಂತ ಶಾಂತಿಗೊಳಿಸುವ ಪ್ರೀತಿ ಜೀವನದ ಅವಧಿ ಆರಂಭವಾಗುತ್ತೆ. ಇನ್ನು ಸಿಂಹ ರಾಶಿಯಿಂದ ಶುಕ್ರನ ಪ್ರಭಾವ ನಿಮ್ಮ ಪ್ರೀತಿಯ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಇದು ಪ್ರೀತಿ ಮತ್ತು ಸಂಬಂಧಗಳನ್ನು ಬಲಪಡಿಸಲು ಮತ್ತು ಹೊಸ ಪ್ರೀತಿಯ ಆರಂಭಕ್ಕೆ ಸಹಾಯ ಮಾಡಬಹುದು. ಇನ್ನು ಆರೋಗ್ಯದ ಭವಿಷ್ಯವನ್ನು ನೋಡಬಹುದಾದ್ರೆ ಶನಿ ಮತ್ತು ರಾಹು 2025ರಲ್ಲಿ ಶನಿ 6ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡುವ ಅಗತ್ಯವಿದೆ. ಮನುಷ್ಯರು ನಿಯಮಿತ ವ್ಯಾಯಾಮ ಮತ್ತು ಆಹಾರ ವಿಧಾನಗಳಲ್ಲಿ ಶಿಸ್ತು ಹಿಡಿಯುವ ಮೂಲಕ ತಮ್ಮ ಶಾರೀರಿಕ ಆರೋಗ್ಯವನ್ನು ಬಲಪಡಿಸಬಹುದು. ಇನ್ನು ಮಂಗಳ ಗ್ರಹ ಮೇ 2025ರ ನಂತರ ಮಂಗಳ 9ನೇ ಮನೆ ಮೂಲಕ ಹೋಗುವುದರಿಂದ ನಿಮ್ಮ ಉತ್ಸಾಹವು ಹೆಚ್ಚಾಗಬಹುದು. ಆದರೆ ಆಯಾಸ ಮತ್ತು ಒತ್ತಡದ ಮಟ್ಟವನ್ನು ನಿಯಂತ್ರಿಸಬೇಕಾಗುತ್ತೆ. ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿ ಶುಕ್ರವಾರದಂದು ಶುಕ್ರನ ಆರಾಧನೆ ಮಾಡುವುದು ಶುಭಕರ. ಗೋಪಾಲಕೃಷ್ಣನ ಪೂಜೆ ಮಾಡುವುದು ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.